30ನೇ ತಾರೀಕಿಗೆ ನಿಮ್ಮ ಆಲ್ಮೋಸ್ಟ್ ಎಲ್ಲ ಬೇಡಿಕೆಗಳನ್ನು ಪೂರೈಸ್ತೀವಿ ಅಂತ ನಮ್ದು ಒಂದು 23 ವರ್ಷದಿಂದ ಈಗ ರಿವೈಸ್ ಮಾಡಿದ್ದಾರೆ ಒಂದೊಂದು ಇವತ್ತಿಗೆ ನಮಗೆ ಇವತ್ತಿನ ಕಾಲ ಪೇಮೆಂಟ್ ಸರಿ ಆಮೇಲೆ ಅಂತೀರಿ ಅದ್ರ ಜೊತೆಗೆ ನೀವು ನೋಡ್ಬೇಕಲ್ಲ ಸರ್ 23 ವರ್ಷದಿಂದ ನೋಡೇ ಪ್ರತಿ ವರ್ಷ ಹಂಗ ನೋಡ್ಕೊಂತ ಏನೇನು ಈಗಲೂ ನಿಮಗೆ ಇಷ್ಟು ಸಭೆ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಬನ್ನಿ ಕೆಲಸ ಮಾಡಿ ಏನೇನು ಸಾಧ್ಯತೆ ಇದೆ ಮ್ಯಾಕ್ಸಿಮಮ್ ಅದನ್ನ ಅನುಕೂಲ ಮಾಡಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀನಿ ಡಿಸಿಷನ್ಸ್ ಆಗಬೇಕು ಸರ್ಕಾರ ಸ್ವಲ್ಪ ಒಂದು ಮೀಟಿಂಗ್ ಮಾಡಲಿಲ್ಲ ಏನು ಕಮಿಟಿ ಮಾಡಿದಾರಲ್ಲ ಕಮಿಟಿ ಮಾಡಿಬಿಟ್ಟು ಕಮಿಟಿ ಮಾಡಿ ಮಾಡಿ ಸರ್ ಏನು ಮಾಡಿದ ಕಮಿಟಿ ಅಂತ ಮಾಡ್ತೇವೆ ನಾವು ಮಾಡಿ ಈಗ ನಾವು ಲೈಸೆನ್ಸ್ ಈಗ ನಾವು ಲೈಸೆನ್ಸ್ ಯಾರು ಹಾಗಾದ್ರೆ ಕಮಿಟಿ ಮಾಡಿದ ಕಾನೂನು ಮಾಡಿ ಚರ್ಚೆ ಮಾಡಿ ಆಮೇಲೆ ಕಮಿಟಿಗೆ ಒಪ್ಪಿದ್ದಾರೆ ಯಾಕಂದ್ರೆ ಟೈಮ್ ಪಾಸ್ ಮಾಡಕ್ಕೆ ಮಾಡ್ಕೊಡ್ತೀವಿ ನೀವು ಎಲ್ಲದ್ರ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಸರ್ ವಿಶ್ವಾಸ 23 ವಿಶ್ವಾಸ ಕೇಳಿಸ್ಕೊಂಡ್ರೆ ಏನೋ ಒಂದು ಪ್ರೊಸೆಸ್ ಆಗ್ತಾ ಇದೆ ಅಂದ್ರೆ ಅದ್ರ ಮೇಲೆ ವಿಶ್ವಾಸ ಇರುತ್ತೆ ಕೆಲಸ ಮಾಡಬೇಕು ಆಗುತ್ತೆ 23 ವರ್ಷ ಮಾಡ್ಕೊಂಡು ಇನ್ನೊಂದು 2 ವರ್ಷ ಪರ್ಸೆಂಟೇಜ್ ರಿಕಾರ್ಡ್ ಆಗ್ತದೆ ಸರ್ ವರ್ಕ್ ಕಾಲಮಿತಿಯನ್ನು ಗುರುತು ಮಾಡಿದ್ರೆ ಚೆನ್ನಾಗಿತ್ತು ಮಾಡ್ತೀವಿ ನೋಡ್ತೀವಿ ಒಂದು ಕಡೆ ಕಮಿಟಿ ಒಂದು ಸೈಡ್ ಕಮಿಟಿ ಮಾಡ್ತೀವಲ್ಲ ಸ್ಟೇಟ್ಮೆಂಟ್ ಹೆಂಗ್ ನಂಬರ್ ಅಂದ್ಕೊಂಡಂತ ಸ್ಟೇಟ್ಮೆಂಟ್ ಮೇಲೆ ಸ್ವಲ್ಪ ಗೊತ್ತಾಗಿದೆ ಸರ್ ಯಾವುದೇ ಸರ್ ಸರ್ಕಾರ ಹಸ್ತದಾಗಿ ಇದನ್ನೆಲ್ಲ ಸ್ವಾಮಿನೇ ಈಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡಕ್ಕೆ ಅದನ್ನ ಏನು ಎತ್ತ ನೋಡಿ ಮಾಡಬೇಕಲ್ಲ ಒಂದು ಇಲಾಖೆ ಮಾಡಿದ್ರೆ ಎಲ್ಲ ಇಲಾಖೆ ಸಮಾನ ವೇತನ ಎಷ್ಟು ಕೊಡ್ಬೇಕನ್ನೋದು ಎಲ್ಲ ಪೇಮೆಂಟ್ ಆಗುತ್ತೆ ಫಿಕ್ಸ್ ಆಗಬೇಕಾಗುತ್ತೆ ಕೆರೆಗೂ ರೇಟ್ ಫಿಕ್ಸ್ ಆಗಿರಲಿಲ್ಲ ಸರ್ಕಾರದ ಯಾವತ್ತು ರೇಟ್ ಫಿಕ್ಸ್ ಆಯಿತು ಫಿಕ್ಸ್ ಆಗಿ ಒಂದು ವಾರಕ್ಕೆ ಪೇಮೆಂಟ್ ಆಯ್ತಾ ಇಲ್ಲ ನೀವು ಸ್ಟ್ರೈಕಲ್ಲಿ ಇದ್ರೂ ಪೇಮೆಂಟ್ ಮಾಡಿದ್ದೀವಿ ಮಾಡಿದ್ವಾ ಇಲ್ಲ ನೀವು ಸ್ಟ್ರೈಕಲ್ಲಿ ಇದ್ರೂ ಕೂಡ ಪೇಮೆಂಟ್ ಆಯ್ತಾ ಇಲ್ಲ ಕೆರೆ ಪೇಮೆಂಟ್ ಎಲ್ಲ ಕೆಲವರಿಗೆ 40,000 50,000 ತನಕ ಪೇಮೆಂಟ್ ಮಾಡಿದ್ವಿ ನಾನೇ ತೆಗೆದು ತೋರಿಸ್ತೀನಿ ಈಗ ಹಾನಗಲಲ್ಲಿ ಒಬ್ಬರಿಗೆ 40,000 50,000 ತನಕ ಪೇಮೆಂಟ್ ಆಗಿತ್ತು ಸ್ಟ್ರೈಕಲ್ಲಿ ಇದ್ರೂ ಕೂಡ ಪೇಮೆಂಟ್ ಮಾಡಿದ್ವಿ ಸ್ಟ್ರೈಕಲ್ಲಿ ಇಲ್ಲ ಹಾಗೆ ಕಂದಾಯ ಗ್ರಾಮದ್ದು ರೇಟ್ ಫಿಕ್ಸ್ ಆಗಬೇಕಾಗಿದೆ ಅದು ಬೇರೆ ಎಲ್ಲೂ ಜಿಲ್ಲೆಗೆ ಇಲ್ಲ ಇಲ್ಲಿದೊಂದು ಯೂನಿಕ್ ವರ್ಕ್ ಬೇರೆ ಯಾವ ಜಿಲ್ಲೆಯಲ್ಲೂ ಕೂಡ ಕಂದಾಯ ಗ್ರಾಮ ಅಷ್ಟು ಮಟ್ಟಿಗೆ ಕಂದಾಯ ಗ್ರಾಮ ಇರಲಿಲ್ಲ ಪತ್ರ ಕೊಟ್ಟಿಲ್ಲ ಇಲ್ಲಿ ನಮ್ಮಲ್ಲಿ ಜಾಸ್ತಿ ಇದ್ರಿಂದ ಸರ್ಕಾರ ಡಿಸಿಷನ್ ಮೇಲೆ ನಿಮ್ಮನ್ನು ನಾವು